ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಬರಂಗಿಲ್ಲ ನಾನು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ತೋಟ ಅಂದರೆ ಈ ಗ್ರಾಫ್ಟೆಡ್ ಟೊಮೆಟೊ ತೋಟದಲ್ಲಿ ನಿಂತಿದ್ದೇನೆ. ಇವತ್ತು ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೇನೆ ಅಂತಂದರೆ, ಕಸಿ ಕಟ್ಟಿದ ಟೊಮೆಟೊ ಯಾಕೆ ಬೆಳಿಬೇಕು. ಕಸಿ ಕಟ್ಟಿದ ಟೊಮೆಟೊ ಬೆಳೆಯೋದ್ರಿಂದ ಏನಾಗ್ತದೆ ಅಂದರೆ, ಇದರ ಆಯುಷ್ಯ ಮತ್ತು ಇಳುವರಿ ಪ್ರಮಾಣ ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ನಾವು ಟೊಮೆಟೊ ಬೆಳೆದಾಗ 4ರಿಂದ 5 ತಿಂಗಳಲ್ಲಿ ಗಿಡ ತನ್ನ ಜೀವನನ ಪೂರ್ತಿ ಮಾಡ್ತದೆ. ಆದರೆ ಇವತ್ತು ಮಾರ್ಕೆಟು ಒಂದೊಂದು ಸಾರಿ ಸ್ವಲ್ಪ ದಿನ ಇರೋದರಿಂದ ಆ ಸಂದರ್ಭದಲ್ಲಿ ನಮ್ಮ ಟೊಮೆಟೊ ಇರಲಿಲ್ಲ ಅಂತಂದರೆ ನಮಗೆ ಟೊಮೆಟೊ ಬೆಳೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಖರ್ಚು ಸಹ ಬರಲಾರದಂಥ ಪರಿಸ್ಥಿತಿ ಇರ್ತದೆ. ಹೀಗಾಗಿ ಇವತ್ತಿನ ಹೊಸ ಆವಿಷ್ಕಾರಗಳನ್ನು ನಾವು ನಮ್ಮ ತೋಟದಲ್ಲಿ ಮಾಡಿಕೊಂಡಾಗ ನಾವು ಈ ಕೃಷಿಯಲ್ಲಿ ಬೆಳೆ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾನು ನಮ್ಮ ತೋಟದಲ್ಲಿ ಈ ಕಸಿ ಕಟ್ಟಿದ ಟೊಮೆಟೊ ಗಿಡಗಳನ್ನು ನಾಟಿ ಮಾಡಿಕೊಂಡಿದ್ದೇನೆ. ಅಂದರೆ ಈ ಸಸಿಗಳನ್ನು ನಾನೇ ತಯಾರು ಮಾಡಿಕೊಂಡಿದ್ದೇನೆ ಮತ್ತು ರೈತರಿಗೂ ಸಹ ಕೊಡ್ತಾ ಇದ್ದೇನೆ. ಇದರ ವಿಶೇಷ ಗುಣಗಳು ಏನಪ್ಪ ಅಂತಂದರೆ, ಈ ಟೊಮೆಟೊ ಗಿಡನ ನಾವು ಕಾಡು ಬದನೆ ಗಿಡ ಅಂತ ಒಂದು ಸುಂಡೆಕಾಯಿ ಅಂತ ಕರಿತೀವಿ, ಆ ಗಿಡದ ಮೇಲೆ ಕಸಿ ಕಟ್ಕೊಳ್ತೀವಿ. ಹಿಂಗೆ ಕಟ್ಟೋದ್ರಿಂದ ಆ ಕಾಡು ಬದನೆಯ ಆಯುಷ್ಯ 8 ವರ್ಷ ಇರೋದರಿಂದ ಇದಕ್ಕೆ ಹೆಚ್ಚಿನ ಒಂದು ಆಯುಷ್ಯ ಬಂದುಬಿಡ್ತದೆ. ಸಾಮಾನ್ಯವಾಗಿ ನಾನು ಹೋದ ವರ್ಷ ಬೆಳೆದಾಗ ನನ್ನ ಟೊಮೆಟೊ ಬೆಳೆ 11ರಿಂದ 12 ತಿಂಗಳವರೆಗೂ ಜೀವಂತ ಇದ್ದು, ಪ್ರತಿ ಗಿಡ ನಮಗೆ ಸರಾಸರಿ ವಾರಕ್ಕೆ 2 kgವರೆಗೂ ಇಳುವರಿ ಕೊಡ್ತು. ಹೀಗಾಗಿ ನಮಗೆ ವರ್ಷದ 12 ತಿಂಗಳನ್ನು ಸತತ ಇಳುವರಿ ಬರೋದರಿಂದ ನಮಗೆ ಲಾಸ್ ಆಗಲಿಲ್ಲ. ಆ ಒಂದು ಅನುಭವದ ಆಧಾರದ ಮೇಲೆ ಈ ಸರಿ ನಾನು 30 ಗುಂಟೆ ಈ ಕಸಿ ಕಟ್ಟಿದ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಿಕೊಂಡಿದ್ದೇನೆ. ಇದು ಒಂದು ಸರಿ ನಾಟಿ ಮಾಡಿದ ಮೇಲೆ ನಿಮಗೆ ಸರಾಸರಿ 11ರಿಂದ 12 ತಿಂಗಳವರೆಗೂ ಇದು ಜೀವಂತ ಇದ್ದು, ನಾಟಿ ಮಾಡಿದ 3ನೇ ತಿಂಗಳಕ್ಕೆ ಇಳುವರಿ ಪ್ರಾರಂಭವಾಗಿ ಸತತ ಇಳುವರಿ ಕೊಡುತ್ತಾ ಪ್ರತಿ ವಾರಕ್ಕೆ ನಿಮಗೆ 2 kgವರೆಗೂ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಆಲ್ರೆಡಿ ನಂದು ಈ ಬೆಳೆ 56 ದಿನ, 50ನೇ ದಿನ ಇವತ್ತು ನಾನು ಇಲ್ಲಿ ತೋರಿಸ್ತಾ ಇರೋದು 56ನೇ ದಿನದ ಬೆಳೆ ಇದೆ. ಇದು ಇನ್ನೂ ಒಂದು 15 ದಿನದೊಳಗಾಗಿ ನಮ್ಮ ಇಳುವರಿ ಸ್ಲೋ ಆಗಿ ಪ್ರಾರಂಭ ಆಗ್ತದೆ. ಹಿಂಗೆ ಗಿಡ ಬೆಳವಣಿಗೆ ಆಗ್ತಾ ಹೋಗ್ತದೆ, ಹಾಗೆ ಇಳುವರಿ ಹೆಚ್ಚಾಗ್ಕೊಂತ ಹೋಗ್ತದೆ. ಕೆಳಗಡೆ ನಾವು 3 ಇಂಚಿನ ಕೆಳಗಡೆ ಗ್ರಾಫ್ಟ್ ಆಗಿರ್ತದೆ. ಅದು ಕೆಳಗಡೆ ಕಾಡು ಬದನೆ ಗಿಡ ಇರ್ತದೆ, ಮೇಲೆ ನಮಗೆ ಬೇಕಾದಂಥ ಟೊಮೆಟೊ ವೆರೈಟಿಯನ್ನು ನಾವು ನಾಟಿ ಮಾಡ್ಕೊಂಡಿವಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ವಿಲ್ಟ್ ಸಮಸ್ಯೆನೂ ತಡಿತಕ್ಕಂಥ ಶಕ್ತಿ ಬರ್ತದೆ ಇದಕ್ಕೆ. ಅದರ ಜೊತೆಗೆ ಹೆಚ್ಚಿನ ಇಳುವರಿ ಬರ್ತದೆ ಮತ್ತು ಸತತ ಇಳುವರಿ ಬರುವಂಥ ಒಂದು ಸಾಮರ್ಥ್ಯ ಈ ಗಿಡಗಳಲ್ಲಿ ಬರ್ತದೆ. ಆಮೇಲೆ ಈ ಗಿಡಗಳ ಮೇಲೆ ನಾವು ಕಸಿ ಕಟ್ಟಿದಾಗ ಸಾಮಾನ್ಯವಾಗಿ ಕಾಯಿಗಳು ಸೈಜ್ ಕಡಿಮೆ ಆಗೋದಿಲ್ಲ. ನಾವು ಈಗ ಬೀಜದಿಂದ ಹುಟ್ಟಿದಂಥ ಸಸಿಗಳನ್ನು ನಾಟಿ ಮಾಡಿಕೊಂಡ್ರೆ ಏನಾಗ್ತದೆ ಅಂದರೆ, ಸಸಿಗಳು 1ನೇ ಕ್ರಾಪ್ ಏನು ಸ್ಟಾರ್ಟ್ ಆಗ್ತದೆ ಆವಾಗ ಸ್ವಲ್ಪ ಸೈಜ್ ಚೆನ್ನಾಗಿರ್ತದೆ, 2ನೇ ಕ್ರಾಪಿಗೆ ಸ್ವಲ್ಪ ಸಣ್ಣಾಗಿ, 3ನೇ ಕ್ರಾಪಿಗೆ ಪೂರ್ತಿ ಗೋಲಿ ಆಕಾರಕ್ಕೆ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಇದು ಈ ಥರ ಮಾಡಿದಾಗ ಏನಾಗ್ತದೆ ಅಂದರೆ, ಇದು ಗಿಡ ಸಾಯೋವರೆಗೂ ತನ್ನ ಸೈಜನ್ನು ಕಾಯಿಗಳು ಕಳ್ಕೊಳ್ಳೋದಿಲ್ಲ. ಒಂದೇ ಸೈಜ್ ಹೆಚ್ಚು ಕಡಿಮೆ 70-80 ಗ್ರಾಮಿನ ಕಾಯಿಗಳು ಒಂದೇ ಪ್ರಾರಂಭದಲ್ಲಿ ಏನು ಬಂದಿದ್ದು ಅದೇ ಲೆವೆಲ್ ಬರ್ತದೆ. ಹೀಗಾಗಿ ಇಲ್ಲಿ ಇಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ತರಕಾರಿ ಬೆಳೆಗಳಲ್ಲಿ ಲಾಸ್ ಅನ್ನುವಂಥ ಬರೋದಿಲ್ಲ. ಹೀಗಾಗಿ ಇಚ್ಛೆಪಟ್ಟವರು ಈ ಸಸಿಗಳನ್ನು ಏನಾದರೂ ಮಾಡಿಸ್ಕೊಳ್ಳೋದಾದರೆ ನಾನು ಮಾಡಿಕೊಳ್ಳಿಕ್ಕೆ ಸದಾ ತಯಾರಿದ್ದೇನೆ. ನನ್ನ ಊರು ಹನುಮಸಾಗರ ಅಂಥೇಳಿ, ನಮಗೆ ಯಾವಾಗ ಬೇಕಾದರೂ ಸಂಪರ್ಕ ಮಾಡಿದರೆ ನಮ್ಮ ಸಸಿಗಳನ್ನು ತಯಾರು ಮಾಡಿಕೊಡ್ತೀವಿ. ನಾವು ಪ್ರತಿಯೊಂದು ಸಸಿನ 30 ರೂಪಾಯಿಗಂತೆ ಮಾರಾಟ ಮಾಡ್ತೀವಿ. ಮೊದಲು ಬುಕ್ಕಿಂಗ್ ಮಾಡ್ಕೊತೀವಿ 2.5 ತಿಂಗಳ ಮುಂಚೆ, ಆನಂತರ ಅದನ್ನು ತಮ್ಮ ಸಮಯಕ್ಕೆ ತಯಾರು ಮಾಡಿ ಕೊಡ್ತೀವಿ ನಾವು. ಆಮೇಲೆ 1 ಎಕರೆಗೆ ಈ ಸಸಿಗಳು 1800ರಿಂದ 2100 ಸಸಿಗಳನ್ನು ನಾಟಿ ಮಾಡಬೇಕಾಗ್ತದೆ. ನಾವು ಸಾಧ್ಯ ಆದಷ್ಟು ಡಿಸ್ಟೆನ್ಸ್ ದೂರ ಮಾಡ್ಕೋಬೇಕು, ಸಾಲಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ. ಈಗ ನಾನು ಹೋದ ವರ್ಷ 3x5 ಮಾಡ್ಕೊಂಡಿದ್ದೆ. ಸಾಲಿಂದ ಸಾಲಿಗೆ 5 ಅಡಿ ಅಗಲ ಇಟ್ಕೊಂಡಿದ್ದೆ, ಗಿಡದಿಂದ ಗಿಡಕ್ಕೆ ಏನಿದೆಯಲ್ಲ 3 ಅಡಿ ಇಟ್ಕೊಂಡಿದ್ದೆ. ಹೋದ ಸರಿ ನನಗೆ ಅದು 3 ಮತ್ತು 5 ಏನಿದೆಯಲ್ಲ ಅದು ಒಂದರಲ್ಲಿ ಒಂದು ಕೂಡಿ ನನಗೆ ಅದು ನಡೆದಾಡಲಿಕ್ಕೆ, ಹಾರ್ವೆಸ್ಟ್ ಮಾಡುವಾಗ, ಔಷಧ ಸ್ಪ್ರೇ ಮಾಡುವಾಗ ತೊಂದರೆ ಅನ್ನಿಸ್ತು. ಹೀಗಾಗಿ ನಾನು ಈ ಸರಿ ಏನು ಮಾಡಿದೆ, 4x6 ಮಾಡ್ಕೊಂಡಿದ್ದೇನೆ.
4x6 ಮಾಡಿದಾಗ ನಮಗೆ 1800 ಸಸಿಗಳು ಒಂದು ಎಕರೆಗೆ ಬೇಕಾಗ್ತದೆ. ಇದನ್ನು ಯಾವಾಗ ಬೇಕಾದರೂ ನಾಟಿ ಮಾಡಬಹುದು. ನಾಟಿ ಮಾಡಿದ ಮೇಲೆ 3 ತಿಂಗಳ ಇಳುವರಿ ಪ್ರಾರಂಭವಾಗಿ ನಿಮಗೆ ಸತತ 8 ತಿಂಗಳವರೆಗೂ ಮುಂದೆ ಇಳುವರಿ ಕೊಡ್ತದೆ. ಇಂಥ ಆವಿಷ್ಕಾರಗಳನ್ನು ನಾವೆಲ್ಲರೂ ಮಾಡೋಣ ಅಂಥೇಳಿ ಇವತ್ತು ಈ ಗ್ರಾಫ್ಟೆಡ್ ಟೊಮೆಟೊದಲ್ಲಿ ತಮಗೆ ಪರಿಚಯ ಮಾಡಿಸ್ತಿದ್ದೀನಿ. ಸ್ನೇಹಿತರೆ, ವಿಶೇಷವಾಗಿ ಇವತ್ತು ಇನ್ನೊಂದು ವಿಧಾನನ ನಮ್ಮ ತೋಟದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಇದು ತುಮಕೂರು ಜಿಲ್ಲೆಯ ಚೇಳೂರು ವೆಂಕಟೇಶ್ ಅನ್ನೋರು ಒಬ್ಬರು ಕಂಡುಹಿಡಿದಿರ್ತಕ್ಕಂಥ ಒಂದು ಮಂಜಿನ ರೂಪದಲ್ಲಿ ಗಾಳಿಯ ಮುಖಾಂತರ ನೀರು ಕೊಡ್ತಕ್ಕಂಥ ಒಂದು ವಿಧಾನ. ಅದಕ್ಕೆ ಅವರು AC ರೇನ್ ಜೆಟ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಅಂದರೆ ಗಾಳಿ ಮುಖಾಂತರ ನೀರು ಕೊಡೋದ್ರಿಂದ ನಮ್ಗೆ ಏನು ಲಾಭ ಆಗ್ತದೆ ಅಂದರೆ, ಯಾವುದೇ ಬೆಳೆಗಳ ಮೇಲೆ ಈ ಗಾಳಿ ಮುಖಾಂತರ ನೀರು ಕೊಡೋದ್ರಿಂದ ವಿಜ್ಞಾನದ ಪ್ರಕಾರ ಮತ್ತು ಅನುಭವ ಇರತಕ್ಕಂಥ ರೈತರ ಹೇಳಿಕೆ ಪ್ರಕಾರ ಈ ಗಿಡಗಳಿಗೆ ಗಾಳಿಯ ಮುಖಾಂತರ ನೀರು ಕೊಡೋದ್ರಿಂದ ಗಾಳಿಯಲ್ಲಿರ್ತಕ್ಕಂಥ ಈ ನೈಟ್ರೋಜನ್ ಅಂದರೆ ಸಾರಜನಕದ ಅಂಶ ಏನಿದೆ ಅದು ಈ ನೀರಿನ ಜೊತೆಗೆ ಬೆರೆತು ಗಿಡಗಳ ಎಲೆಗಳ ಮೇಲೆ ಬೀಳೋದ್ರಿಂದ ಅದಕ್ಕೆ ಏಕ್ದಮ್ ಸಾರಜನಕ ಸಿಕ್ಕು ಯೂರಿಯಾ ಕೊರತೆನ ನಾವು ನೀಗಿಸಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ವೈರಸ್ನಿಂದ ಆಗ್ತಕ್ಕಂತಹ ಹಾನಿಗಳನ್ನು ಸಹ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ವಾತಾವರಣದಲ್ಲಿರ್ತಕ್ಕಂಥ ಈ ಹವಾಮಾನದಲ್ಲಿರ್ತಕ್ಕಂಥ ತಾಪಮಾನವನ್ನು ಸಹ ಈ ಪದ್ಧತಿಯನ್ನು ನಾವು ಅಳವಡಿಸೋದ್ರಿಂದ ನಮಗೆ ಗಿಡಗಳ ಮೇಲೆ ಒಂಥರ ಮಂಜಿನ ಥರ ನೀರು ಬೀಳೋದ್ರಿಂದ ಆ ವಾತಾವರಣನ ತಂಪಾಗಿಡುವಂಥ ಒಂದು ಸೌಲಭ್ಯ ಇದರಲ್ಲಿ ಸಿಗ್ತದೆ. ಅದನ್ನು ಈಗ ನಾವು ಚಾಲೂ ಮಾಡಿ ತೋರಿಸ್ತೀವಿ. ಇದು ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ನಾವು ಯಾಕೆ ಮಾಡ್ಕೋಬೇಕಂತಂದರೆ, ತರಕಾರಿಗೆ ಸಾಧ್ಯ ಆದಷ್ಟು ಇಂಥ ಬೆಳೆಗಳನ್ನು ಇಂಥ ಪದ್ಧತಿಗಳನ್ನು ಮಾಡಿಕೊಂಡಾಗ ಈ ವೈರಸ್ನಿಂದ ಹಾನಿ ಏನಾಗ್ತದೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ವೈರಸ್ ಯಾವ ಥರ ಬರ್ತದೆ ಅಂತ ಹೇಳಿದರೆ, ಅನುಭವಿಕರು ಮತ್ತು ವಿಜ್ಞಾನಿಗಳು ಹೇಳೋ ಪ್ರಕಾರ ವೈರಸ್ಸು ಈ ಬಿಳಿ ನೊಣ ಮತ್ತು ಹಸಿರು ನೊಣ ಅಂತ ಏನು ಕರಿತೀವಿ ನಾವು, ಥ್ರಿಪ್ಸು, ಜಾಸಿಡು, ಮೈಟ್ಸ್ ಅಂತ ಏನಿದಾವೆ ಈ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥ ಕೀಟಗಳು, ಇವು ಎಲೆಗಳ ಮೇಲೆ ಕೂತು ರಸ ಹೀರ್ಲಿಕ್ಕೆ ಶುರು ಮಾಡ್ತದೆ. ಆ ರಸ ಹೀರಿದ ಮೇಲೆ ತನ್ನ ಹೊಟ್ಟೆ ತುಂಬಿದ ಮೇಲೆ ತನ್ನ ಮಲ ಮತ್ತು ಮೂತ್ರ ವಿಸರ್ಜನೆ ಇದರ ಮೇಲೆ ಮಾಡಿರೋದ್ರಿಂದ ಆ ಮೂತ್ರದಲ್ಲಿ ಮತ್ತು ಆ ಮಲದಲ್ಲಿ ಅಲ್ಲಿ ಒಂದು ವೈರಸ್ ಹುಡ್ತದೆ. ಈ ಎಲೆಗಳ ಮೇಲೆ ಈ ಉದಾಹರಣೆಗೆ ಟೊಮೆಟೊ ಇದೆ, ಟೊಮೆಟೊಗಳ ಮೇಲೆ ಅದು ಏನಾದರೂ ವಿಸರ್ಜನೆ ಮಾಡಿದಾಗ ಅಲ್ಲಿ ಆ ವೈರಸ್ ಹುಡ್ತದಲ್ಲ, ಅದಕ್ಕೆ ಮೊಜಾಯಿಕ್ ವೈರಸ್ ಅಂಥೇಳಿ ಇನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದು ಬಂತಂದರೆ ಎಲೆಗಳು ಮುಟ್ರಾಗಿ ಬೆಳೆಗಳು ಏಕ್ದಮ್ ಕುಂಠಿತ ಆಗಿ ಸತ್ತು ಹೋಗೋ ಚಾನ್ಸಸ್ ಇರ್ತದೆ. ಹೀಗಾಗಿ ಇದರ ಮೇಲೆ ಈ ಮಂಜಿನ ರೂಪದಲ್ಲಿ ಸದಾ ನೀರು ಬೀಳೋದ್ರಿಂದ ಅಲ್ಲಿ ಇರ್ತಕ್ಕಂಥ ವೈರಸ್ ಕೆಳಗಡೆ ನೀರಿನ ಮುಖಾಂತರ ಕೆಳಗೆ ಬಿದ್ದು ಬಿಡ್ತದೆ. ಅಂದರೆ ಅದಕ್ಕೆ ಕಾಲು ರೆಕ್ಕೆ ಇರಲಾರ್ದ ಕಾರಣಕ್ಕೆ ಅಲ್ಲಿ ನೆಲದ ಮೇಲೆ ಬಿದ್ದು ಅದು ಸತ್ತು ಹೋಗಿಬಿಡ್ತದೆ. ಹೀಗಾಗಿ ಅದು ಒಳ್ಳೆಯ ಲಾಭ ಆಗ್ತದೆ. ನಾವು ಟೊಮೆಟೊ ಬೆಳೆಗಾಗಲಿ, ಬೆದನೆ ಬೆಳೆಗಾಗಲಿ, ಮೆಣಸಿನ ಗಿಡದ ಬೆಳೆಗಾಗಲಿ ಇಂಥ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಇಳುವರಿ ಜೊತೆಗೆ ನಮಗೆ ಬರ್ತಕ್ಕಂಥ ರೋಗಗಳನ್ನು 100ಕ್ಕೆ 90% ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಮ್ಮೆಲ್ಲ ರೈತರು ಇಂಥ ಆವಿಷ್ಕಾರಗಳನ್ನು ನಾವು ಕೃಷಿಯಲ್ಲಿ ಬಳಸ್ಕೋಬೇಕಾಗ್ತದೆ. ಈಗ ನಾವು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ತಮಗೆ ಈ ಯಾವ ಥರ ನೀರು ಬೀಳ್ತದನ್ನು ಸಹ ನಾನು ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂಥದ್ದು ಇದು ಕೃತಕ ಮಳೆ. ಇದಕ್ಕೆ ಚೇಳೂರು ವೆಂಕಟೇಶ್ ಅವರು ಕಂಡುಹಿಡಿದಿರುವಂಥದ್ದು. ಅದನ್ನು ನೋಡಿ ನಾವು ಇದನ್ನು ನಮ್ಮ ತೋಟದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಈಗ ತಾವು ನೋಡ್ತಾ ಇರ್ಬೋದು, ಒಂಥರ ಪುಷ್ಯ ಮತ್ತು ಪುನರ್ವಸು ಮಳೆ ಏನು ಬೀಳ್ತದೆ, ಜಿಟಿ ಜಿಟಿ ತುಂತುರುವಾಗಿ ಹನಿ ಹನಿಯಾಗಿ ಬೀಳ್ತದೆ, ಆ ಥರ ಇದು ಬೀಳ್ತಿರ್ತದೆ. ಇದನ್ನು ನಾವು ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಇದು 1 ಎಕರೆಗೆ 120 ಜೆಟ್ಗಳು ಇಂಥವು ಮೇಲೆ ನಾವು ಕೂಡಿಸಿದ್ವಿ. ಇಂಥ 120 ಜೆಟ್ಗಳು ಬೇಕಾಗ್ತದೆ. ಇದಕ್ಕೆ ಮೈಕ್ರೋ ಟ್ಯೂಬ್ಗಳ ಸಹಾಯದಿಂದ ನಾವೇ ಸ್ವತಃ ತಯಾರು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ವಿ ಶೇಪ್ನಲ್ಲಿ ಕಟ್ ಮಾಡಬೇಕಾಗ್ತದೆ ಆ ಮೈಕ್ರೋ ಟ್ಯೂಬ್ಗಳನ್ನು. ಈ ಯು ಶೇಪ್ನಲ್ಲಿ ಕಟ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ನೀರು ಮೇಲೆ ಹಾರುವಂಥದ್ದು ಅದು ವಿ ಶೇಪ್ ಇರೋದ್ರಿಂದ ಮೇಲಿನ ಭಾಗಕ್ಕೆ ಗುದ್ದಿ ಅದು ಒಂಥರ ಕೆಸರು ಹೊಡೆದು ಹನಿ ಹನಿಯಾಗಿ ಮಂಜಿನ ಥರ ನಮ್ಮ ಭೂಮಿ ಮೇಲೆ ಬೀಳೋದ್ರಿಂದ ಇಲ್ಲಿ ಎಲ್ಲ ಗಿಡಗಳ ಮೇಲೆ, ಎಲೆಗಳ ಮೇಲೆ ಬಿದ್ದು ಗಾಳಿಯಲ್ಲಿರ್ತಕ್ಕಂಥ ಸಾರಜನಕ ಏನಿದೆಯಲ್ಲ ಈ ಅನಿಲ ರೂಪದಲ್ಲಿ ಈ ನೀರಿನ ಜೊತೆ ಸೇರಿಕೊಂಡು ನಮ್ಮ ಎಲೆಗಳ ಮೇಲೆ ಬಿದ್ದು ಯೂರಿಯಾದ ಕೊರತೆ ನಿಭಾಯಿಸೋದ್ರ ಜೊತೆಗೆ ಎಲೆಗಳ ಮೇಲಿರ್ತಕ್ಕಂಥ ವೈರಸ್ಗಳು ಅಥವಾ ಯಾವುದಾದ್ರೂ ಫಂಗಸ್ ಗಿಂಗಸ್ ಏನಾದರೂ ಸಣ್ಣ ಪುಟ್ಟ ಇದ್ದರೆ ಅದೆಲ್ಲ ತೊಳ್ಕೊಂಡು ಹೋಗಿ
ಅದು ನಮ್ಮ ಗಿಡ ಸ್ವಚ್ಛ ಆಗಿರ್ತದೆ. ಆಮೇಲೆ ಹವಾಮಾನ ಟೆಂಪ್ರೇಚರ್ ಇರ್ತದೆ, ಅದು ಈ ಥರ ಎಲೆಗಳ ಮೇಲೆ ಬಿಡೋದ್ರಿಂದ ಏನಾಗ್ತದೆ ಅಂದರೆ ಎಲೆಗಳ ಮೇಲೆ ಈ ನೀರು ಧೂಳಿನ ರೂಪದಲ್ಲಿ ಬಿದ್ದು ಅಲ್ಲಿರ್ತಕ್ಕಂಥ ವೈರಸ್ಸನ್ನು ತೊಳೆದಾಗ್ತದಲ್ಲದೆ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕನೂ ಸಹ ಈ ಎಲೆಗಳ ಮೇಲೆ ಬಿದ್ದು ನೇರವಾಗಿ ಗಿಡಗಳಿಗೆ ಮುಟ್ತದೆ. ಯಾಕಂದರೆ ಗಿಡಗಳು 80% ಆಹಾರ ಮತ್ತು ನೀರನ್ನು ತಗೊಳ್ಳುವಂಥದ್ದು ತಮ್ಮ ಎಲೆಗಳ ಮುಖಾಂತರ ತಗೊಳ್ತದೆ. ಹೀಗಾಗಿ ಈ ಮಂಜನ್ನು ಸೃಷ್ಟಿ ಮಾಡಿದಾಗ ನಮಗೆ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕ ಎಲೆಗಳ ಮೇಲೆ ನೇರವಾಗಿ ಸಿಗೋದ್ರಿಂದ ನಮಗೆ ಗಿಡಗಳು ಒಂಥರ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನೀರಿನ ಅಭಾವ ಇದ್ದರೂ ಸಹ ನಮ್ಮ ಬೆಳೆಗಳಿಗೆ ಸರಿಯಾದ ನೀರು ಸಿಗ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದರೆ ಇಂಥ ಪದ್ಧತಿ ನಾವೇನಾದರೂ ಅಳವಡಿಸ್ಕೊಂಡ್ರೆ 1.5 ಇಂಚು ನೀರಿದ್ದರೆ 3 ಎಕರೆ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ, ಅಷ್ಟೇ ನೀರಿನಲ್ಲಿ. ಹೀಗಾಗಿ ಇಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. ಈಗ ನೋಡಿ, ಎಲ್ಲ ಒಂಥರ ಬಿಸಿಲಲ್ಲೇ ಮಳೆ ಬರ್ತಾ ಇರೋ ಥರ ಕಾಣಿಸ್ತದೆ. ಇದು ಈ ಎಲ್ಲ ಗಿಡಗಳಿಗೂ ಮುಟ್ತಾ ಇದೆ. ನಾನು 30 ಗುಂಟೆಯಲ್ಲಿ ಮಾಡ್ಕೊಂಡಿದ್ದೀನಿ. ತಾವು ಇಂಥವನ್ನ ಮಾಡ್ಕೋಬೇಕು. ಇದು 1 ಎಕರೆ ರೆಡಿ ಮಾಡ್ಕೊಳ್ಳಿಕ್ಕೆ ಸರ್ವಸಾಧಾರಣ 10 ಗುಂಟೆಗೆ 10,000 ರೂಪಾಯಿ, 1 ಗುಂಟೆಗೆ 10 ಗುಂಟೆ ಭೂಮಿಗೆ 10,000 ರೂಪಾಯಿ ಖರ್ಚು ಬರ್ತದೆ. ಅಂದರೆ ಗುಂಟೆಗೆ 1,000 ರೂಪಾಯಿದಲ್ಲಿ ಖರ್ಚು. ಇದರಲ್ಲಿ ಜಾಸ್ತಿ ಖರ್ಚಾಗೋದು ಅಂತಂದರೆ ಈ PUC ಪೈಪ್ಗಳು. ಅದನ್ನು ಬಿಟ್ಟರೆ ಒಂದು 2 ಬಂಡಲು ಲ್ಯಾಟ್ರಲ್ ಬೇಕಾಗ್ತದೆ, ಒಂದು ಬಂಡಲು ಈ ಮೈಕ್ರೋ ಟ್ಯೂಬ್ ಬೇಕಾಗ್ತದೆ. ಆಮೇಲೆ ಉಳಿದಂಥವು ಟೀ ಮತ್ತು 16 mm ಲಾಕರ್ ಎಲ್ಲ ಹೊರಗಡೆ 1 ರೂಪಾಯಿಗೆ ಒಂದು ಸಿಗ್ತದೆ. ಅವೆಲ್ಲ ಖರ್ಚು ನಾವು ಲೆಕ್ಕ ಹಾಕಿದಾಗ 1 ಎಕರೆಗೆ 30,000 ರಿಂದ 35,000 ರೂಪಾಯಿ ಖರ್ಚಾಗ್ತದೆ. ಇದು ಲೈಫ್ ಲಾಂಗ್ ಆಗಿ ಒಂದ್ಸಲ ಇದನ್ನು ನಾವು ನಿರ್ಮಾಣ ಮಾಡ್ಕೊಂಬಿಟ್ರೆ 10-15 ವರ್ಷದವರೆಗೂ ನಮಗೇನು ಮತ್ತೆ ವಾಪಸ್ ಹೊಸದಾಗಿ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಇಂಥ ಪದ್ಧತಿಗಳನ್ನು ಮಾಡಿಕೊಂಡಾಗ ಸಲೀಸಾಗಿ ನಮ್ಮ ಭೂಮಿಗೆ ಮಳೆ ರೂಪದಲ್ಲಿ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಕೊಟ್ಟಾಗ ನಮ್ಮ ಭೂಮಿನೂ ಗಟ್ಟಿ ಆಗೋದಿಲ್ಲ. ಯಾಕಂದರೆ ತುಂತುರಾಗಿ ಬೀಳೋದ್ರಿಂದ ಭೂಮಿಗೆ ಭಾರವಾದ ನೀರು ಬೀಳಾರದ ಕಾರಣಕ್ಕೆ ಭೂಮಿ ಯಾವಾಗಲೂ ಮೃದುವಾಗಿರ್ತದೆ. ಅದರಲ್ಲಿ ಈ ಕಠೋರತನ ಬರೋದಿಲ್ಲ. ಹೀಗಾಗಿ ಇಂಥ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. ಸಾಬ್ರ, ಈಗ ನೀವು ಗಾಳಿ ಮುಖಾಂತರ ತುಂತುರು ಹನಿ ಮುಖಾಂತರ ಭೂಮಿಗೆ ಬೆಳೆಗಳಿಗೆ ನಾವು ನೀರನ್ನು ಉಣಿಸೋದು, ಅದಕ್ಕೆ ಇಂಗ್ಲೀಷ್ನೊಳಗೆ ಮಿಸ್ಟ್ ಸ್ಪ್ರೇ ಅಂತಾರೆ. ಅದಕ್ಕೆ ಹೌದು ಸರ. ಅದು ನಿಮ್ಮ ತಲೆಯೊಳಗೆ ಹ್ಯಾಂಗೆ ಬಂತು ಸರ್ ಹಂಗೆ ಮಾಡ್ಬೇಕಂತ? ಈಗ ನಾನು ಆಕಸ್ಮಿಕ ಈ ತುಂತುರು ನೀರಾವರಿ ವ್ಯವಸ್ಥೆನ ಮಾಡ್ಕೊಳ್ಳೋಕೆ ಕಾರಣ ಏನಂದರೆ, ಆಕಸ್ಮಿಕ ವಿಡಿಯೋ ನೋಡ್ತಾ ಹೋದಾಗ ಒಬ್ಬ ಹಿರಿಯ ರೈತರು ಗಾಳಿಯ ಮುಖಾಂತರ ಗಿಡಗಳಿಗೆ ಎಲೆ ಮುಖಾಂತರ ನೀರನ್ನು ಒದಗಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡ್ರು. ವೆಂಕಟೇಶ್, ಅವ್ರ ಹೆಸರು ವೆಂಕಟೇಶ್ ಚೇಳೂರು ಅಂತ ಹೇಳಿ. ಚೇಳೂರು ಊರು ಅವ್ರ ಹೆಸರು. ಅವರು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯವರು ಸರ್. ಅವರು ಮೊದಲು ಕಂಡು ಹಿಡಿದವ್ರು ಅವರು. ಎಸ್ ಸರ್. ಅವ್ರು ಕಂಡು ಹಿಡಿದದ್ದು ಇಸ್ರೇಲ್ ತಂತ್ರಜ್ಞಾನದ ಮಿಸ್ಟ್ ಏನಿದಾವೆ ಸರ್, ಫಾಗ್ ಸಿಸ್ಟಮ್. ಅದು ಬರೀ ಫಾಲಿ ಹೌಸ್ನೊಳಗೆ ಅಥವಾ ಗಾಳಿ ಬರಲಾರದಲ್ಲಿ ನಡೀತಕ್ಕಂಥ ಸಣ್ಣ ಸಾಧನಗಳು. ಅದನ್ನ ನಮ್ಮ ಔಟ್ ಫೀಲ್ಡ್ ಒಳಗೆ ಗಾಳಿ ಮುಖಾಂತರ ನಮ್ಮ ಬೆಳೆಗಳಿಗೆ ಮಲೆನಾಡು ವಾತಾವರಣ ಸೃಷ್ಟಿ ಮಾಡೋದನ್ನ ಕಂಡುಹಿಡಿದ್ರು. ಸರಿ ಸರ್. ಅದು ಕಂಡುಹಿಡಿದಿರೋ ಉದ್ದೇಶ ಏನಂದ್ರೆ ಅಲ್ಪ ನೀರಿನಲ್ಲಿನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸರಿ ಸರ್. ಸರಿ ಸರ್. ಅನುಭವಿಗಳ ಪ್ರಕಾರ ಮತ್ತು ವಿಜ್ಞಾನಿಗಳ ಪ್ರಕಾರ ಬೆಳೆಗಳು, ಈ ಸಸಿ ಗಿಡಗಳೆಲ್ಲ ಏನದಾವ್ರಿ, ಜಾಸ್ತಿ ಆಹಾರ ಮತ್ತು ನೀರನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಎಲೆಗಳ ಮುಖಾಂತರ ಸರ್. 100ಕ್ಕೆ 80 ಭಾಗ ವಾತಾವರಣದಿಂದನೇ ಎಲೆಗಳ ಮುಖಾಂತರ. ಸರಿ ಸರ್. ಇನ್ನು 20% ಏನಿದೆಯಲ್ಲ ಬೇರುಗಳ ಮುಖಾಂತರ ಸೇವನೆ ಮಾಡ್ತಾರೆ. ಹೀಗಾಗಿ ಭೂಮಿಗೆ ನೀರು ಜಾಸ್ತಿ ಕೊಟ್ಟು ವೇಸ್ಟ್ ಮಾಡೋ ಬದಲಾಗಿ ನೇರವಾಗಿ ಎಲೆಗಳ ಮುಖಾಂತರ ನೀರು ಕೊಟ್ಟಾಗ ನಮಗೆ ಸಾಕಾಗುಷ್ಟು ರೀತಿಯ ಲಾಭಗಳಾಗಲಿಕ್ಕೆ ಸಾಧ್ಯ ಇದೆ. ಸರಿ ಸರ್. ಒಂದನೇದಾಗಿ ವಾತಾವರಣದಲ್ಲಿ ಸಾಕಾಗುಷ್ಟು ನೈಟ್ರೋಜನ್ ಅಂಶ ಇರೋದ್ರಿಂದ ಅದು ನೀರಿನ ಜೊತೆ ಬೆರೆತು ಅನಿಲ ರೂಪ ತಾಳಿ
ಎಲೆಗಳ ಮೇಲೆ ಬಿದ್ದಾಗ ನೇರವಾಗಿ ಸಾರಜನಕ ನಮ್ಮ ಎಲೆಗಳಿಗೆ ಗಿಡಗಳಿಗೆ ಸರಿ ಒದಗಿಸಿಕೊಟ್ಟಾಗ್ತದೆ. ಸರ್. ಹ್ಮ್. ಅದರ ಜೊತೆಗೆ ಹ್ಮ್. ಈ ತರಕಾರಿ ಬೆಳೆಗಳಿಗೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಹ್ಮ್. ಈ ಕೆಲವು ಕೀಟಗಳ ಹಾವಳಿಯಿಂದ ಹ್ಮ್. ಅಲ್ಲಿ ಬಹಳಷ್ಟು ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಸರಿ ಸರ್. ಹ್ಮ್. ಉದಾಹರಣೆಗೆ ಹೇಳಬೇಕಾದ್ರೆ ಈ ನಮ್ಮ ಬದನೆ ಆಗಲಿ, ಟೊಮೆಟೊ, ಮೆಣಸಿನ ಗಿಡಕ್ಕೆ ಇದು ಕೆಲವು ರೋಗಗಳು ಬರ್ತದೆ. ಹಾಂ ಸರ್. ಹಾನಿಕಾರಕ ರೋಗಗಳು, ಮಾರಕ ರೋಗಗಳು ಅಂತ ಕರಿತೀವಿ. ಹಾಂ. ಉದಾಹರಣೆಗೆ ಬದನೆಯಲ್ಲಿ ಹೇಳೋದಾದ್ರೆ ಒಂದು ಮಾರಕ ರೋಗ ಬಂಜೆ ರೋಗ ಅಂತ ಕನ್ನಡದಲ್ಲಿ ಕರೀತಾರೆ. ಪಂಜೆ ರೋಗ. ಹಾಂ. ಅದು ಬರ್ತದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಲಿಟಲ್ ಲೀಫ್ ವೈರಸ್, ಮೈಕ್ರೋಪ್ಲಾಸ್ಮಾ, ಸರಿ. ನಾನಾ ರೀತಿಯ ಹೆಸರಿನಿಂದ ಕರೀತಾರೆ. ಹ್ಮ್. ಅದಕ್ಕೆ ಅದು ತರಲಿಕ್ಕೆ ಕಾರಣೀಕರ್ತರು ಯಾರಂದ್ರೆ ಈ ಥ್ರಿಪ್ಸು, ಜಾಸಿಡ್, ಮೈಟ್ಸು ಮತ್ತು ವೈಟ್ ಫ್ಲೈ. ಹಾಂ ಸರ್. ಇವು ವಿಜ್ಞಾನ ಹೇಳೋ ಪ್ರಕಾರ ಎಲೆಗಳ ಮೇಲೆ ತಮ್ಮ ಮಲ ವಿಸರ್ಜನೆ ಮಾಡಿದಾಗ ಹ್ಮ್. ಆ ಮಲದಲ್ಲಿ ಆ ವೈರಸ್ ಹುಡ್ತದೆ. ಅಚ್ಚಾ. ಹಾ. ಅದಕ್ಕೆ ರೆಕ್ಕೆ ಪುಕ್ಕಗಳಿಲ್ಲ. ಹ್ಮ್. ಯಾವುದೋ ಕಾರಣಕ್ಕೂ ತಾನೇ ಸ್ವತಃ ಇನ್ನೊಂದು ಗಿಡಕ್ಕಾಗಲಿ ಅಥವಾ ಮುಂದೆ ಹೋಗುವಂತ ಇಲ್ಲ ಸರ್, ಗಾಳಿ ಮುಖಾಂತರ ಸರಿ ಸರ್. ಹಾ. ಅಥವಾ ಇನ್ನೊಂದು ಜೀವಿಯ ಪಾದಕ್ಕೆ ಅಂಟಿಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಗಿಡಕ್ಕೆ ಹೋಗೋದು ಹೋಗುತ್ತೆ. ಹಾ ಸರ್. ಇದೆ. ಹಿಂಗಾಗಿ ಇದು ಮೇಲೆ ನಾವು ಡೈಲಿ ಒಂದು ದಿನ ಬಿಟ್ಟು ಅಥವಾ ಡೈಲಿ ನಮ್ಮ ನೀರಿನ ಸೌಲಭ್ಯದ ಮೇಲೆ ಹ್ಮ್. ಒಂದು 10-20 ನಿಮಿಷ ನೀರನ್ನು ಬಿಡ್ತಾ ಹೋದಾಗ ಹ್ಮ್. ನೀರಿನ ಆ ಗಿಡಗಳ ಮೇಲೆ ಒಂಥರ ಕೃತಕ ಮಳೆಯಾಗಿ ಹ್ಮ್. ಅಲ್ಲಿರ್ತಕ್ಕಂಥ ಎಲೆಗಳ ಮೇಲೆ ಕುಂತಿರ್ತಕ್ಕಂಥ ಈ ಹೊಲಸು ತೊಳ್ಕೊಂಡು ಹೋಗ್ತದೆ. ಹ್ಮ್. ಅಲ್ಲಿ ವೈರಸ್ ಅಕಸ್ಮಾತ್ ಹುಟ್ಟಿದ್ರು ಸಹ ನೆಲಕ್ಕೆ ಬಿದ್ದು ಹೋಗ್ತದೆ. ಮತ್ತೆ ಅದಕ್ಕೆ ಇನ್ನೊಂದ್ರ ಆಸರೆ ಸಿಗಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ. ಸರಿ ಸರ್. ಹಾ. ಹಿಂಗಾಗಿ ಅಲ್ಲಿ ನಾವು ನಮ್ಮ ಬೆಳೆಗಳನ್ನ ಹ್ಮ್. ಈ ಮುಖಾಂತರ ರೋಗಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಅದ್ರಾಗ ವಿಶೇಷವಾಗಿ ವೈರಸ್ ಮುಖಾಂತರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸರಿ ಸರ್. ಹಾ. ಇದು ನನ್ನ ಬೆಳೆಗಳಿಗೆ ವೈರಸ್ ಜಾಸ್ತಿ ಕಾಡ್ತಾ ಇರೋದ್ರಿಂದ ಬದನೆ ಗಿಡಗಳಿಗೆ, ಮೆಣಸಿನ ಗಿಡಗಳಿಗೆ ಹ್ಮ್. ಆಮೇಲೆ ಮುಟ್ರು ರೋಗ ಅಂತ ಕರಿತೀವಿ, ಮೊಜಾಯಿಕ್ ವೈರಸ್, ಸರಿ ಸರ್. ಹಾ. ಲಿಟಲ್ ಲೀಫ್ ವೈರಸ್, ಸರಿ ಸರ್. ಸರ್ ಇನ್ನು ಬಹಳ ಹೆಸರಿಂದ ವೈರಸ್ಗಳನ್ನು ಕರೀತಾರೆ. ಸರಿ ಸರ್. ಅದರಿಂದ ಪಾರಾಗಬೇಕಂದ್ರೆ ಇಂಥವನ್ನ ಆವಿಷ್ಕಾರಗಳನ್ನ ನಾವು ಒದಗಿಸ್ಕೋಬೇಕು. ಮಾಡ್ಬೇಕು. ಹಾ. ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬೇಕಂತಂದ್ರೆ ಅತಿ ನೀರು ಕಡಿಮೆ ಇದ್ದವರು, ಏರಿಯಾ ಭಾಳ ಇದ್ದವರಿಗೆ ನೀರು ಎಲ್ಲ ಭೂಮಿ ಮುಖಾಂತರ ನೀರು ಕೊಡೋಕೆ ಆಗ್ಲಾರ್ದವರು ಹಾ, ಇದನ್ನ ಮಾಡ್ಬೇಕು. ಇಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಾಗ ಬಹಳ ಅನುಕೂಲ ಆಗ್ತದೆ. ಬಹಳ ಅನುಕೂಲ ಆಗುತ್ತೆ ಸರ್. ಅದನ್ನ ಮಾಡುವುದು ಹೇಗೆ ಸರ್? ಈಗ ನಾವು ಲೈನ್ ಆಗ್ಲೇ ಹೇಳಿದ್ರೆ ನೀವು ಉತ್ತರ ದಕ್ಷಿಣವಾಗಿ ನೀರು ಸಿಂಪಡಿಸಬೇಕು. ಹೌದು. ಹೌದಾ? ಈಗ ಗಾಳಿ ದಕ್ಷಿಣೋತ್ತರವಾಗಿ ನಾವು ನೀರು ಸಿಂಪಡಬೇಕು. ಅದು ಆ ತರ ಕೂಡಿಸ್ಬೇಕು. ಹೌದು ಸರ. ಈಗ ನಾವು ಅದನ್ನ ನೀವು ಬಿದಿರಿ ನಡ್ಲಿ, ನಾವು ಎಂಗಲ್ ನಡ್ಲಿ, ಅದರಿಂದ ಒಂದು ಎಂಗಲ್ ಅಥವಾ ಬಿದಿರಿನಿಂದ ಒಂದು ವೈರ್ ಒಯ್ಬೇಕು, ಎರಡು ಒಯ್ಬೇಕು? ಒಂದು ಬೈದ್ರೆ ಸಾಕು. ಯಾಕಂದ್ರೆ ಅದು ವೇಟ್ ಇರೋದಿಲ್ರಿ ನಾಜೆಲ್. ಹಾ. ನಾವೇ ಸ್ವತಃ ತಯಾರು ಮಾಡ್ಕೊಳ್ಳೋದಾಗಿರೋದ್ರಿಂದ ಅದು ನಮ್ಮಲ್ಲಿ ಇರ್ತಕ್ಕಂಥ ಡ್ರಿಪ್ ಪೈಪ್ಗಳಲ್ಲಿ ನಾವೇನು ಲ್ಯಾಟ್ರಲ್ಸ್ ಅಂತ ಕರಿತೀವಿ. ಆ ಲ್ಯಾಟ್ರಲ್ಸ್ನ ಒಂದಡಿ ಅಂತ 2 ಅಡಿ ಉದ್ದನ ಲ್ಯಾಟ್ರಲ್ಸ್ ಕಟ್ ಮಾಡ್ಕೊಂಡು ಕೆಲವು ಡ್ರಿಪ್ ಯೂಸ್ ಅಲ್ಲ, ಮ್ಯಾಲ ಹಾಕೋದು ಎಷ್ಟು ಫೂಟಿನ ಅಂತರ ಮೇಲೆ ಹಾಕ್ಬೇಕು ಸರ್? ಕನಿಷ್ಠ ಪಕ್ಷ 40 ಫೀಟಿಗೆ ಒಂದು ಹಾಕಿದ್ರು ನಡೀತದೆ. ಎಕರೆಗೆ 40 ಗಳಗಳು, ಎಕರೆಗೆ 40 ಕಂಬಗಳು ಹಾಕೊಂಡ್ಬಿಟ್ರೆ ಸಾಕು. ಎಕರೆಗೆ 40 ಕಂಬಗಳು ಕೂಡ್ತಾವ್ರಿ ಸರ್? ಅದಕ್ಕೆ ತಂತಿ ಹೇಳ್ಕೊಂಡ್ರೆ ನಡೀತದೆ. ಹ್ಮ್. ತಂತಿ ಹೇಳ್ಕೊಂಡ್ಬಿಟ್ಟು ಇವನ್ನ ನೇತ್ ಹಾಕೋ ತರ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಹಾ, ಅದು ನೇತ್ ಹಾಕೊಂಡ್ಬಿಟ್ರೆ ಏನಾಗ್ತದೆ, ಅದು ಅಲ್ಲ, ಈಗ ನಾವು ಕಂಬ ನಡೆಸ್ತೀವಿ ಅಂತ ಹೇಳಿ ಸರ್, ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಅಂತರ ಇರ್ಬೇಕು? 30 ಅಡಿ ಮಿನಿಮಮ್ ಇರ್ಬೇಕು. 30 ಅಡಿ ಅಗಲ 30 ಅಡಿ ಇಟ್ಕೊಳ್ರಿ. ಈಗ ಲೆಟ್ರಲ್ ಪೈಪ್ ಕಟ್ತೇವಲ್ಲ, ಅಲ್ಲ ಒಂದು ಲೆಟ್ರಲ್ ಪೈಪ್ ದಿಂದ ಇನ್ನೊಂದು ಲೆಟ್ರಲ್ ಹೆಂಗ 30 ಅಡಿ ಇರ್ತದೆ. ಅದು 30 ಅಡಿ. 30 ಅಡಿ ಇರ್ತದೆ. ಇದು 30 ಅಡಿ. ಇದು 30 ಅಡಿ. ಅಚ್ಚಾ. ನಾವು 40-50 ಅಡಿ ಒಂದು ಕಂಬ ಹಾಕೊಂಡು ಅದು ಟೈಟ್ ಆಗಿ ಕಟ್ಕೊಂಡ್ಬಿಟ್ರೆ ಅಲ್ಲಿ ನಮ್ಗೆ ನೇತ್ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಅಚ್ಚಾ. ಉತ್ತರ ದಕ್ಷಿಣವಾಗಿ ಅಡ್ಡ ಸಾಲುಗಳನ್ನ ಮಾಡ್ಕೊಳ್ರಿ, ಇಲ್ಲ ಪೂರ್ವ ಪಶ್ಚಿಮ ಹೋಗಿದ್ರೆ ಮಾಡ್ಕೊಳ್ರಿ. ತಂತಿ ಹೇಳಲಿಕ್ಕೆ ಅಲ್ಲಿ ನೇತ್ ಹಾಕಕ್ಕೆ ಬರೋ ತರ ಒಂಥರ ಕೊಂಡಿ ತರ ಮಾಡ್ಕೊಂಡು ನಾವು ನೇತ್ ಹಾಕ್ಬೋದು. ಇಲ್ಲ ನಮ್ಗೆ ಪರ್ಮನೆಂಟ್ ಆಗಿ ಉಳಿಲಿ ಅನ್ನೋದಾದ್ರೆ ಒಳ್ಳೆ ಕಂಬಗಳಂತಂದು 30 ಅಡಿ ಒಂದು ಸಾಲು ಮಾಡ್ಕೊಂಡು 30 ಅಡಿ ಒಂದು ಕಂಬಗಳನ್ನ ನಾಟ್ಕೊಂಡ್ಬಿಡೋದು. 30 ಅಡಿ. ಯಾವುದೇ ಕಾರಣಕ್ಕೂ 8-10 ವರ್ಷದವರೆಗೂ ಅದು ಬಿದ್ದಿರಬಾರ್ದು. ಅದನ್ನ ತಾವು ಮಾಡ್ಕೊಂಡ್ರೆ ಇದು ಪರ್ಮನೆಂಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಒಂದ್ಸಲ ಇದನ್ನ ನಾಟಿ ಮಾಡಿಬಿಟ್ರೆ ನಮ್ಗೆ ಡಿಸ್ಟೆನ್ಸ್ ದೂರ ಕಂಬಗಳಿರೋದ್ರಿಂದ ನಮ್ಗೆ ಯಾವುದೇ ವ್ಯವಸಾಯ ಮಾಡ್ಲಿಕ್ಕೆ ಯಾವುದೇ ಮಷೀನ್ ಉಪಯೋಗ ಮಾಡಿ ನಾವು ಹೊಲದಲ್ಲಿ ನೇಗಿಲು ಹೊಡಿಯೋದಾಗಲಿ, ನಾವು 4 ಸ್ಪ್ರೇ ಮುಖಾಂತರ ನಾವು ರಸಗೊಬ್ಬರನು ಕೊಡಬಹುದು,
ಜೀವಾಮೃತ ಗೋಕೃಪಾಮೃತ ಜಲನೂ ಕೊಡಬಹುದು. ಹಾ ಹಾ ಹಾ. ಇಲ್ಲ ಅಂದ್ರೆ ಕ್ರಿಮಿನಾಶಕಗಳನ್ನು ಯೂಸ್ ಮಾಡಿಕೊಂಡು ಅದನ್ನ ಸ್ಪ್ರೇ 4 ನಿಮಿಷ ಮಾಡಿಬಿಟ್ರೆ ಸಂಪೂರ್ಣ ಗಿಡಗಳ ಮೇಲೆ ಹೋಗ್ತದೆ. ತಗೊಂಡ್ಬಿಡ್ತು. 4 ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಒಂದು ಎಕರೆಗೆ ಎಷ್ಟು ಔಷಧ ಹೋಗ್ತದೆ ಅದನ್ನ ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ಒಂದು ಬಕೆಟ್ ಒಂದು ಬ್ಯಾರಲ್ ಸಹಾಯದಲ್ಲಿ ತುಂಬಿಕೊಂಡು ಇಂಚೋರಿ ಮುಖಾಂತರ ಇದನ್ನ ಆನ್ ಮಾಡಿ 2 ಕೂಡಿಸಿ ಸ್ಟಾರ್ಟ್ ಮಾಡಿಬಿಟ್ರೆ 4 ನಿಮಿಷಕ್ಕೆ ಇಡೀ ಹೊಲ ತುಂಬಾ ನೀರು ಬೀಳ್ತದೆ. ಅಚ್ಚಾ. ಅದು ಸಂಪೂರ್ಣ ಗಿಡಗಳ ಎಲೆಗಳ ಮೇಲೆ 4 ನಿಮಿಷದಲ್ಲಿ ಸಿಂಪಡಣೆ ಒಂದು ಎಕರೆ ಆಗಿ ಹೋಗ್ತದೆ. ಅದೇನ್ ನಾವು ಈ ಮ್ಯಾಲ್ ಕಟ್ತಿರಲ್ಲ ಸರ್, ಅದು ಯಾವ ತರ ಮಾಡಿಸ್ತೀರಿ, ಮಾಡಿ ತೋರಿಸ್ತೀರಿ ಅಂತ ಅದು ತೋರಿಸ್ತೀನಿ ಸರ್.